ಕೇಂದ್ರ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಮೊಹಮ್ಮದ್ ಅಶ್ಮಿಲ್ ಶಾಗೆ ಐತಿಹಾಸಿಕ ಯಶಸ್ಸು. ಮಲಪ್ಪುರಂ ನಿವಾಸಿ ಮೊಹಮ್ಮದ್ ಅಶ್ಮಿಲ್ ಶಾ ಕಾಸರಗೋಡು ಕುಣಿಯ ಐಎಎಸ್ ಅಕಾಡೆಮಿ ವಿದ್ಯಾರ್ಥಿ. ಚೆಮ್ಮಾಡ್ ದಾರುಲ್ ಹುದಾದ ಪೂರ್ವ ವಿದ್ಯಾರ್ಥಿ ಅಶ್ಮಿಲ್ ಶಾ ಹುದವಿಗೆ ಯುಪಿಎಸ್ಸಿಯಲ್ಲಿ 382ನೇ ರ್ಯಾಂಕ್. First of all, I would thank this institution for giving this much a great opportunity. ಕೇಂದ್ರೀಯ ಲೋಕಸೇವಾ ಆಯೋಗದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಕಾಸರಗೋಡು ಕುಣಿಯ ಐಎಎಸ್ ಅಕಾಡೆಮಿ ಪ್ರಥಮ ಬ್ಯಾಚ್ನ ವಿದ್ಯಾರ್ಥಿ ಮೊಹಮ್ಮದ್ ಅಶ್ಮಿಲ್ ಶಾ ರಾಷ್ಟ್ರ ಮಟ್ಟದಲ್ಲಿ 382ನೇ ರ್ಯಾಂಕ್ ಪಡೆದು ಅಮೋಘ ಸಾಧನೆ ಮಾಡಿದ್ದಾರೆ. ಸಿವಿಲ್ ಸರ್ವಿಸ್ ಪರೀಕ್ಷೆಯ ಮೂಲಕ ಮೊಹಮ್ಮದ್ ಅಶ್ಮಿಲ್ ಶಾ ಐಎಫ್ಎಸ್ ಅಂದ್ರೆ ಭಾರತೀಯ ವಿದೇಶಾಂಗ ಸೇವೆಗೆ ಸೇರಲು ಬಯಸಿದ್ದರು. ಆ ಗುರಿಯನ್ನ ತಲುಪುವ ಛಲದಿಂದಲೇ ಅವರು ನಾಗರಿಕ ಸೇವೆಗೆ ಸಿದ್ಧತೆ ನಡೆಸಿದ್ರು. ಮೊದಲನೇ ಪ್ರಯತ್ನದಲ್ಲೇ ಅಂತಿಮ ಹಂತದ ಇಂಟರ್ವ್ಯೂಗೆ ತಲುಪಿದ್ದ ಅಶ್ಮಿಲ್ ಶಾಗೆ ಕೇವಲ 7 ಅಂಕಗಳ ಅಂತರದಲ್ಲಿ ಹಿನ್ನಡೆಯಾಗಿತ್ತು. ಆದರೆ ಅವರ ದೃಢ ಸಂಕಲ್ಪವು ಈ ಬಾರಿ ಅವರು ತಮ್ಮ ಗುರಿಯನ್ನ ತಲುಪುವಂತೆ ಮಾಡಿದೆ. ತನ್ನ 2ನೇ ಪ್ರಯತ್ನದಲ್ಲೇ ಆಲ್ ಇಂಡಿಯಾ 382ನೇ ರ್ಯಾಂಕ್ ಪಡೆಯುವ ಮೂಲಕ ಅಸಾಮಾನ್ಯ ಸಾಧನೆ ಮಾಡಿದ್ದಾರೆ. ಕೇರಳದ ಚೆಮ್ಮಾಡ್ ದಾರುಲ್ ಹುದಾ ವಿಶ್ವವಿದ್ಯಾಲಯದಲ್ಲಿ 12 ವರ್ಷಗಳ ಕಾಲ ಧಾರ್ಮಿಕ ಶಿಕ್ಷಣ ಪಡೆದು ಹುದವಿ ಬಿರುದು ಪಡೆದಿರುವ ಅಶ್ಮಿಲ್ ಶಾ ಕಾಸರಗೋಡು ಜಿಲ್ಲೆಯ ಕುಣಿಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಅಧೀನದಲ್ಲಿ ಕಾರ್ಯಾಚರಿಸುವ ಕುಣಿಯ ಐಎಎಸ್ ಅಕಾಡೆಮಿಯಲ್ಲಿ ನಾಗರಿಕ ಸೇವಾ ಪರೀಕ್ಷೆಗೆ ತರಬೇತಿ ಪಡೆದಿದ್ದಾರೆ. ಅಶ್ಮಿಲ್ ಶಾ ಪ್ರಸ್ತುತ ದಿಲ್ಲಿಯ ಜೆಎನ್ಯುನಲ್ಲಿ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ವಿಷಯದಲ್ಲಿ ಸ್ನಾತಕೋತ್ತರ ಅಧ್ಯಯನ ಮಾಡುತ್ತಿದ್ದಾರೆ. ಕ್ಯಾಲಿಕಟ್ ವಿಶ್ವವಿದ್ಯಾಲಯದ ದೂರಶಿಕ್ಷಣ ಕೇಂದ್ರದಿಂದ ರಾಜ್ಯಶಾಸ್ತ್ರದಲ್ಲಿ ಬಿಎ ಪದವಿಯನ್ನ ಪಡೆದಿರುವ ಇವರು ಮಲಪ್ಪುರಂ ಜಿಲ್ಲೆಯ ಮುನ್ನಿಯೂರ್ ಅಬೂಬಕರ್ ಹಾಗೂ ಆಯಿಷಾ ದಂಪತಿಯ ಪುತ್ರ.